ಮಾಜಿ ಸಚಿವ ಉಮಾಶ್ವರನ್ ಜೊತೆ ಮಾತನಾಡ್ತಾ ಹೋಗ್ತಾನೆ. ಮೇಡಮ್, ಸಿದ್ದರಾಮಯ್ಯ ಅವರ ಬಜೆಟ್ ಈಗ ಹಲಾಲ್ ಬಜೆಟ್ ಮತ್ತು ಪಾಕಿಸ್ತಾನದ ಬಜೆಟ್ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಮೇಡಮ್? ನೋಡಿ, ಅವರಿಗೆ ಒಂದು ಸರ್ವ ಧರ್ಮಗಳನ್ನು ಗೌರವಿಸುವ ಒಂದು ಭಾರತ ದೇಶ ಮತ್ತು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಅರ್ಥದಲ್ಲಿ ಈ ತೋಟದಲ್ಲಿ ಎಲ್ಲ ರೀತಿಯ ಹೂಗಳಿರ್ತವೆ, ಅದನ್ನು ಗೌರವಿಸಬೇಕು, ಪ್ರೀತಿಸಬೇಕು ಅಂತಕ್ಕಂಥ ಮನೋಭಾವದವ್ರು ಅಲ್ಲ. ಸೊ ಹಾಗಾಗಿ ಯಾವಾಗಲೇ ಕಾಂಗ್ರೆಸ್ ಸರ್ಕಾರ ನೀಡುವಂಥ ಬಜೆಟ್ಗಳನ್ನು ಈ ರೀತಿಯ ಪದಗಳನ್ನು ಬಳಕೆ ಮಾಡಿ ಹೇಳೋದ್ರ ಮೂಲಕ ಜನರಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ವಿರುದ್ಧವಾದ ಭಾವನೆ ತುಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಯಾವತ್ತೂ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಅವರ ಪ್ರಯತ್ನಗಳು ಫಲ ಕೊಡೋದಿಲ್ಲ. ಅಂದರೆ ಈ ಒಂದು ಬಜೆಟ್ನ ಮೂಲಕ ಜನರನ್ನ ಸಾಲದ ಶೂಲಕ್ಕೆ ತಳ್ಳುತ್ತಾ ಇದ್ದಾರೆ ಅಂತ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಅದು ಸರಿಯಾದ ರೀತಿಯಲ್ಲಿ ನೋಡಿದರೆ ಹಿಂದಿನ ಸಾಲಕ್ಕೂ ಈ ಬಾರಿಯ ಸಾಲಕ್ಕೂ ನೀವು ನೋಡಿದಾಗ ಭಾಳಷ್ಟು ಹೊರೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಎಂಥವ್ರಿಗೆ ಬೇಕಾದ್ರೂ ನಿಮಗೂ ಕೂಡ ಬಹುಶಃ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ. ಸಾಲದ ಹೊರೆ ಕಡಿಮೆ ಆಗಿರೋದು ಗೊತ್ತಾಗುತ್ತಲ್ಲ. ಅವ್ರು ಏನೇ ಬೇಕಾದ್ರೆ ಹೇಳೋದು ಅವರೆಲ್ಲ ಪೊಲಿಟಿಕಲಿ ಹೇಳ್ತಾರೆ ಅಷ್ಟೇನೆ. ತಾವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಅವರ ಬಜೆಟ್ಗೆ ಆಗಿದ್ರೆ? 100%. ಇದಿಷ್ಟು ಕೂಡ ಮಾಜಿ ಸಚಿವ ಉಮಾಶ್ವರ ಸ್ಪಷ್ಟವಾದ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.